ಹಾಯ್ ನಮಸ್ತೆ ಎಲ್ಲರಿಗೂ. ನೋಡಿ ನಾವು ಊರಿಗೆ ಬಂದಿದ್ವಿ. ನಮ್ಮ ಅದಕ್ಕೆ ಹಪ್ಪಳ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಪ್ಪಳ ಮಾಡ್ತಾಯಿದ್ದಾರೆ. ಒಂದು 6 ಸೇರು ಅಕ್ಕಿಗೆ ಮಾತ್ರ ಹಪ್ಪಳ ಮಾಡ್ತಾಯಿದ್ದಾರೆ ಈ ಸರಿ. ಜನ ಜಾಸ್ತಿ ಇಲ್ಲ ಅಂತೇಳ್ಬಿಟ್ಟು, ಇಲ್ಲ ಅಂದರೆ ಒಂದು 20 ಸೇರುವರೆಗೂ ಹಪ್ಪಳಗಳನ್ನೆಲ್ಲ ಮಾಡಿ ಸ್ಟಾಕ್ ಮಾಡಿರ್ತಾರೆ ಮಳೆಗಾಲಕ್ಕೆ. ಮಳೆಗಾಲ ಅಂದರೆ ಒಂದು ವರ್ಷ ಪೂರ ತಿನ್ನೋ ಥರ ಹಪ್ಪಳ ಮಾಡ್ತಾರೆ. ಅಂದರೆ ಎಲ್ಲರಿಗೂ ಹಂಚೋದೇ ಜಾಸ್ತಿ. ನಮಗೆ, ಅವ್ರ ಮಕ್ಕಳಿಗೆ, ಯಾರ್ಯಾರಿಗೆ ಆಗುತ್ತೋ ಅವ್ರವ್ರಿಗೆ ಹಂಚುತ್ತಾರೆ. ಅವರೊಬ್ಬರೇ ಏನು ತಿನ್ನಲ್ಲ. 10-15 ಸೇರಕ್ಕಿ ಹಪ್ಪಳನ ಅವರಿಗೆ ಹಂಚೋದೇ ಕೆಲಸ. ಅಷ್ಟು ಕಷ್ಟಪಟ್ಟು ಮಾಡಿಬಿಟ್ಟು ಎಲ್ಲರಿಗೂ ಹಂಚ್ತಾರೆ. ನಮಗೂ ಕೂಡ ಸೇರಿಸಿ ಹೇಳ್ತಾಯಿದ್ದೀನಿ, ನಮಗೂ ಸೇರಿಸಿ ವರ್ಷದ ಹಪ್ಪಳ ನಮಗೂ ಸೇರಿಸಿನೇ ಮಾಡಿದ್ದಾರೆ. ಜನ ಜಾಸ್ತಿ ಇಲ್ಲ ಅಂದರೆ ಇನ್ನೂ ಜಾಸ್ತಿ ಒಂದೇ ಸಮ ಮಾಡ್ತಾಯಿದ್ರು. ಇವಾಗ ಅದಕ್ಕೋಸ್ಕರ ಇವಾಗ ಹಪ್ಪಳ ಮಾಡ್ತಾಯಿದ್ದೀವಿ. ಮಳೆ ಇಲ್ಲ, ಫುಲ್ಲು ಬಿಸಿಲಿದೆ. ನಾವೆಲ್ಲ ಅವಾಗೆಲ್ಲ ಒಂದೊಂದೇ ಹಪ್ಪಳ ಮಾಡಿ ತೆಗಿತಾಯಿದ್ವಿ. ಇವಾಗ ನೋಡಿ ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆ. ಫುಲ್ಲು ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಒಂದೇ ಸರಿ 10 ಹಪ್ಪಳ ಮಾಡ್ಬೋದು. ಒಂದು 3 ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೆ. ಅಂದರೆ ಇವ್ರದ್ದು 2 ಸ್ಟ್ಯಾಂಡ್ ಆದರೆ ಇನ್ನೊಂದು ಎಕ್ಸ್ಟ್ರಾ ಪಕ್ಕದ ಮನೆಯವ್ರದ್ದೊಬ್ರು ಇಸ್ಕೊಂಬಂದಿದ್ದಾರೆ ಸ್ಟ್ಯಾಂಡು. ತುಂಬ ಚೆನ್ನಾಗಿದೆ. ತುಂಬ ಅಕ್ಕಿ ಹಪ್ಪಳ ತುಂಬ ಚೆನ್ನಾಗಿದೆ. ಮತ್ತು ರಾಗಿ ಹಪ್ಪಳನೂ ಮಾಡಿದ್ದಾರೆ. ನಾನು ಫುಲ್ ವೀಡಿಯೋ ಮಾಡಿಲ್ಲ ಆ್ಯಕ್ಚುಲಿ. ರಾಗಿ ಹಪ್ಪಳ ಲಾಸ್ಟಿಗೆ ಮಾಡಿದ್ವಿ. ಅದೊಂದು 2 ಸೇರಷ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಈಸಿಯಾಗಿ ಈ ಥರ ಒಂದೇ ಸಮ 10 ಹಪ್ಪಳಗಳನ್ನು ಮಾಡ್ಬೋದು. ನಾವು ಅವಾಗೆಲ್ಲ ಬಿಸಿನೀರು ಇಟ್ಬಿಟ್ಟು ಒಂಥರ ಉದ್ದ ಪಾತ್ರೆ ಬರ್ತಾಯಿತ್ತು, ಅದ್ರ ಮೇಲೆ ಒಂದೊಂದು ಪ್ಲೇಟ್ ಇಡೋದು, ಮುಚ್ಚೋದು, ತೆಗಿಯೋದು, ಈ ಥರ ಮಾಡ್ತಾಯಿದ್ವಿ. ಇನ್ನೂ ಕೆಲವೊಂದು ಕಡೆ ಎಲ್ಲ ಅದೇ ಸಿಸ್ಟಮ್ ಇದೆ. ನಮ್ಮೂರಲ್ಲೆಲ್ಲ ಅದೇ ಸಿಸ್ಟಮ್ ಇದೆ. ಇವರೂರಲ್ಲಿ ಆವಾಗಿಂದನೂ ಈ ಥರ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ದೊಡ್ಡ ಪಾತ್ರೆ ಮುಚ್ಚೋದು, ಈ ಥರ ಸಿಸ್ಟಮ್ ಇದೆ. ಆವಾಗ ಬೇಗ ಹಪ್ಪಳಗಳಾಗುತ್ತೆ. ಒಂದು ಸರಿ ಅಂದರೆ ಜನ ಜಾಸ್ತಿ ಇದ್ದರೆ ಒಂದು ಸರಿ ಹಿಂಗೆ ಹುಯ್ಯೋದು ಹಪ್ಪಳನ, ಮತ್ತು ಅದನ್ನು ಇದಕ್ಕಿಡೋದು, ಬೆಂಕಿಗಿಡೋದು, ಮತ್ತು ತೆಗಿಯೋದು, ಈ ಥರ ಬೇಗ ಆಗುತ್ತೆ. ತುಂಬ ಚೆನ್ನಾಗಾಗಿದೆ. ತೆಳ್ಳಗೆ ಬಂದಿದೆ ಅಕ್ಕಿ. ಅದಕ್ಕೆ ಏನೇನು ಮಿಕ್ಸ್ ಮಾಡಬೇಕು ಅಂತೇಳಿ ನಮ್ಮ ಅತ್ತಿಗೆ ಹೇಳ್ತಾಯಿದ್ರು. ಸ್ವಲ್ಪ ಖಾರದ ಪುಡಿ, ಜೀರಿಗೆ, ಹುಣಸೆಹಣ್ಣು ಎಲ್ಲನೂ ಹಾಕಿದ್ದಾರೆ ಅಕ್ಕಿಗೆ ರುಬ್ಬಲಿಕ್ಕೆ. ಅದನ್ನು ಮೆಷಿನ್ನಲ್ಲಿ ಗ್ರೈಂಡ್ ಮಾಡಿಸ್ಕೊಬಂದು ಆ್ಯಕ್ಚುಲಿ ಮಾಡ್ತಾ ಇರೋದು. ಅವರು ಹೊಸ ಮನೆ ಕಟ್ತಾಯಿದ್ದಾರೆ, ಅದರಲ್ಲೇ ಅದೇ ಜಾಗದಲ್ಲಿ ಮಾಡಿದ್ದೀವಿ. ಆ್ಯಕ್ಚುಲಿ ಇಲ್ಲೆಲ್ಲ ಹಿಂದೆ ಖಾಲಿ ಇತ್ತು ಫಸ್ಟೆಲ್ಲ, ಹೋದ ವರ್ಷ ಎಲ್ಲ. ಆವಾಗ ಅಲ್ಲಿ ಮಾಡ್ತಾಯಿದ್ವಿ. ಈಗ ಮನೆ ಕಟ್ಟಿರೋದ್ರಿಂದ ಇಲ್ಲೇ ಖಾಲಿ ಇತ್ತು ಜಾಗ. ಹತ್ತಿ ಇಳಿಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಮೇಲೆ ಟೆರಸ್ ಮೇಲೆ ಒಣಗ್ಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲೇ ಮಾಡಿದ್ದಾರೆ. ನೋಡಿ, ಇದು ಮುತ್ಗನ ಎಲೆ ಅಂತ. ಅದಕ್ಕೆ ಮುತ್ಗ ಎಲೆ ಅಂತಾರೆ, ಗೊತ್ತಿರುತ್ತೆ ಕೆಳಗಡೆ ಹಳ್ಳಿ ಕಡೆ ಎಲ್ಲ. ಮತ್ತು ಅದರಲ್ಲಿ ತಟ್ಟೆ ಎಲ್ಲ ಮಾಡ್ತಾರೆ ಮುತ್ಗನ ಎಲೆಯಲ್ಲಿ. ಅದೇ ಎಲೆಯಲ್ಲಿ ಒಂದು ಮಾಡಿದ ಕೂಡಲೇ ಸ್ವಲ್ಪ ಹೀಗೆ ಅದನ್ನು ಬೇಯಿಸಿದ ಕೂಡಲೇ ಅದು ಎಲೆ ಮೇಲೆ ಹಾಕಿ, ಮತ್ತು ಒಂದೇ ಸಮ ಬುಟ್ಟಿ ಒಳಗಡೆ ಹರಡಿ ಪದೇ ಪದೇ ಹರಡಿ ಬರೋಕ್ಕಾಗಲ್ಲ ಅಂತ ಈ ಎಲೆನ ಯೂಸ್ ಮಾಡ್ತಾರೆ. ಆ ಎಲೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಹಪ್ಪಳ ಮೇಲೆ ಹಾಕಿಬಿಟ್ರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ನಿಧಾನವಾಗಿ ನಾವು ಹಪ್ಪಳನ ಹರಡ್ಬೋದು, ಎಷ್ಟೊತ್ತಿಗಾರೆ ಹರಡ್ಬೋದು. ಒಂದೊಂದೇ ಹರಡುವಂಥ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ಆ ಮುತ್ಗನ ಎಲೆ ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ಇನ್ನೂ ಸುಮಾರು ಹಪ್ಪಳ ಮಾಡಿದ್ದಾರೆ, ಬಟ್ ಇದು ನಾನು ಸ್ಟಾರ್ಟಿಂಗ್ ವೀಡಿಯೋ ಮಾಡಿರೋದು, ಎಂಡಿಂಗ್ ಮಾಡಿಲ್ಲ. ಅದಾದಮೇಲೆ ಎಲ್ಲ ಜೋಡಿಸಿ ಮೆದೆ ಕಟ್ಟೋದು ಅಂತಾರೆ, ಅದನ್ನೆಲ್ಲ ಸ್ವಲ್ಪ ಆವಿನಲ್ಲಿ ಇಟ್ಬಿಟ್ಟು ಎಲ್ಲನೆಲ್ಲ ದಾರ ಕಟ್ಟಿಬಿಟ್ಟು ಮೆದೆ ಥರ, ಅಂದರೆ 10-20 ಹಪ್ಪಳನ ಒಂದೊಂದು ಇದರಲ್ಲಿ ಮಾಡಿಬಿಟ್ಟು ಎತ್ತಿಟ್ಬಿಡ್ತಾರೆ. ಮತ್ತು ಕೊಡೋರಿಗೆಲ್ಲ ಅದು ಈಸಿಯಾಗಿ ತಗೊಂಡೋಗೋಕ್ಕೆ, ಕ್ಯಾರಿ ಮಾಡೋಕ್ಕಾಗುತ್ತೆ ಅಂತ ಆ ಥರ ಮಾಡ್ತಾರೆ. ಥ್ಯಾಂಕ್ ಯು. ಎಲ್ಲರಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ನಿಮ್ಮನೇಲಿ ಹಪ್ಪಳ ಮಾಡಿದ್ದೀರಾ ಈ ಸರಿ ಎಲ್ಲ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.